ಹೈಕಮಾಂಡ್ ಅಂಗಳ ತಲುಪಿದ ಬೀದರ್ ಕಾಂಗ್ರೆಸ್ ಒಳ ಜಗಳ ತಾರಕಕ್ಕೇರಿದ ಈಶ್ವರ್ ಖಂಡ್ರೆ ವರ್ಸಸ್ ರಾಜಶೇಖರ್ ಪಾಟೀಲ್ ನಡುವಿನ ಫೈಟ್. ಬಿಜೆಪಿಯವರ ಜೊತೆ ಖಂಡ್ರೆ ಹೊಂದಾಣಿಕೆ ರಾಜಕೀಯ ಅಂತ ಬೇಸರ. ನೋಡಿ, ಹೈಕಮಾಂಡ್ ಅಂಗಳ ತಲುಪಿದೆ ಈಗ ಬೀದರ್ ಕಾಂಗ್ರೆಸ್ ಒಳ ಜಗಳ. ತಾರಕಕ್ಕೇರಿದೆ ಈಶ್ವರ್ ಖಂಡ್ರೆ ವರ್ಸಸ್ ರಾಜಶೇಖರ್ ಪಾಟೀಲ್ ನಡುವಿನ ಬಿಗ್ ಫೈಟ್. ಬಿಜೆಪಿಯವರ ಜೊತೆಗೆ ಖಂಡ್ರೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಬೇಸರವನ್ನು ಹೊರಹಾಕಿರೋದು ರಾಜಶೇಖರ್ ಪಾಟೀಲ್. ಇತ್ತೀಚೆಗೆ ಖಂಡ್ರೆ ವಿರುದ್ಧ ಡಿಕೆಶಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಸುರ್ಜೇವಾಲಾರನ್ನ ರಾಜಶೇಖರ್ ಪಾಟೀಲ್ ಭೇಟಿ ಮಾಡಿದ್ದಾರೆ. ಜಿಲ್ಲೆಯ ರಾಜಕೀಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಮಾಜಿ ಸಚಿವ. ಇತ್ತ ನಿನ್ನೆ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಒಳ ಜಗಳದಿಂದ ಬೀದರ್ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಸೃಷ್ಟಿಯಾದಂತಾಗಿವೆ. ಈಗ ಹೈಕಮಾಂಡ್ ಅಂಗಳ ತಲುಪಿದೆ ಈಗ ಬೀದರ್ ಕಾಂಗ್ರೆಸ್ನ ಒಳ ಜಗಳ. ಏನಂತ ಅಂದರೆ, ರಾಜಶೇಖರ್ ಪಾಟೀಲ್ ಇದ್ದಾರಲ್ಲ ಮಾಜಿ ಸಚಿವ, ಇವರು ಹೇಳ್ತಾ ಇರೋದು ಈಶ್ವರ್ ಖಂಡ್ರೆ ಬಿಜೆಪಿಯವರ ಜೊತೆಗೂಡಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಇವರದ್ದು. ಸೊ ಹಾಗಾಗಿನೇ ಅವರು ರಾಜಶೇಖರ್ ಪಾಟೀಲ್ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದಾರೆ. ಈ ರೀತಿಯಾಗಿ ಕಲಬುರಗಿ ಬೀದರ್ನಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಬಿಜೆಪಿ ಜೊತೆಗೂಡಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು. ಹೀಗಾದರೆ ಹೆಂಗೆ ಅಂತ ಹೇಳಿ ರಾಜಶೇಖರ್ ಪಾಟೀಲ್ ಕಂಪ್ಲೇಂಟ್ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಸೊ ಅದಾದ ನಂತರ ನಿನ್ನೆ ಖಂಡ್ರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಹಾಗಾದರೆ ಖಂಡ್ರೆ ವಿರುದ್ಧ ಬೇಸರ ಯಾಕೆ? ಕೈ ಮುಖಂಡರ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರವನ್ನು ಮಾಡ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಯಾವುದೇ ಕೆಲಸ ಆಗ್ತಾ ಇಲ್ಲ. ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದರೂ ಅವರ ಕೆಲಸಗಳಾಗುತ್ತಿವೆ ಅನ್ನೋ ಬೇಸರ ಇದೆ ಇವರಿಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ, ಏನಾಗ್ತಾ ಇದೆ ಬೀದರ್ ಕಾಂಗ್ರೆಸ್ನಲ್ಲಿ? ರಾಮ್, ಏನು ಈ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಮತ್ತು ರಾಜಶೇಖರ್ ಪಾಟೀಲ್ ಅಂತ ಏನೋ ಇಬ್ಬರ ಮಧ್ಯೆ ಒಳ ಜಗಳ ಇತ್ತು. ಆ ಜಗಳ ಈಗ ಬಹಿರಂಗವಾಗಿದೆ. ರಾಜ್ಯದ ನಾಯಕರ ಮುಂದೆ ಪ್ರಸ್ತಾಪ ಆಗಿರುವಂತದ್ದು. ಅದಲ್ಲದೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈ ವಿಷಯ ಈಗಾಗಲೇ ಹೋಗಿದೆ. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ವರ್ಸಸ್ ರಾಜಶೇಖರ್ ಪಾಟೀಲ್ ಅನ್ನೋ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರೊಂದಿಗೆ ಏನು ಒಂದು ಒಪ್ಪಂದದ ರಾಜಕಾರಣ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ರಾಜಶೇಖರ್ ಪಾಟೀಲ್ ಅವರು ಮಾಡುತ್ತಾ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಭೇಟಿಯನ್ನ ಮಾಡಿ ದೂರನ್ನ ಸಲ್ಲಿಸಿದ್ರು. ಅದಲ್ಲದೆ ಇಂದು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಏನು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ ಎಲ್ಲ ಜಿಲ್ಲೆಯಲ್ಲಿ ಅದೆಲ್ಲವನ್ನ ಸುರ್ಜೇವಾಲಾ ಅವರ ಮುಂದೆ ದೂರನ್ನ ನೀಡಿದ್ದಾರೆ. ಅದನ್ನ ಎಲ್ಲವನ್ನ ಹೇಳಿದ್ದಾರೆ ರಾಜಶೇಖರ್ ಪಾಟೀಲ್ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಅದಲ್ಲದೆ ನಿನ್ನೆ ಬೀದರ್ ಜಿಲ್ಲೆಯಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ರಾಜಶೇಖರ್ ಪಾಟೀಲ್ ಮತ್ತು ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ಅವರ ನೇತೃತ್ವದಲ್ಲಿ ನೂರಾರು ಕಾಂಗ್ರೆಸ್ನ ಅತೃಪ್ತ ನಾಯಕರು ಕೂಡ ಒಂದು ಸಭೆಯನ್ನ ಮಾಡಿದ್ದಾರೆ. ಯಾವೆಲ್ಲ ರೀತಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ನಿಜ ಕಾರ್ಯಕರ್ತರಿಗೆ ಇಲ್ಲಿ ಕಡೆಗಣನೆ ಆಗ್ತಿದೆ ಅನ್ನೋ ವಿಷಯ ಕುರಿತು ಒಂದು ಪ್ರಸ್ತಾಪವನ್ನ ಮಾಡಿ ಅದನ್ನ ಒಂದು ಪಟ್ಟಿಯನ್ನ ಮಾಡಿ ಸುರ್ಜೇವಾಲಾ ಗಮನಕ್ಕೆ ತರುವಲ್ಲಿ ಇಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಯಶಸ್ವಿಯಾಗಿರುವಂತದ್ದು. ಸದ್ಯಕ್ಕೆ ಬೀದರ್ನ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ, ಏಕಪಕ್ಷೀಯ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಮಿಗಿಲಾಗಿ ಬಿಜೆಪಿಯ ಶಾಸಕರೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಿದ್ದಾರೆ. ಅವ್ರ ಮಾತುಗಳನ್ನ ಕೇಳ್ತಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರ ಮಾತು ಕೇಳ್ತಿಲ್ಲ ಅನ್ನೋದು ಪ್ರಮುಖವಾಗಿ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು. ರಾಜಶೇಖರ್ ಪಾಟೀಲ್ ಅವರು ಈ ಹಿಂದೆ ಕೂಡ ಅನೇಕ ಬಾರಿ ಈಶ್ವರ್ ಖಂಡ್ರೆ ಮತ್ತು ಸಚಿವ ರಹೀಂ ಖಾನ್ ಇಬ್ಬರ ವಿರುದ್ಧ ಕೂಡ ಮಾತನ್ನ ಆಡಿದ್ದಾರೆ. ಇವರು ಇಬ್ಬರ ನಡವಳಿಕೆ ಸರಿಯಾಗಿಲ್ಲ, ಕಾಂಗ್ರೆಸ್ನಲ್ಲಿ ಹೀಗೆ ಮುಂದುವರೆದ್ರೆ ಮುಂದೆ ಬೀದರ್ನಲ್ಲಿ ಕಾಂಗ್ರೆಸ್ಗೆ ಭವಿಷ್ಯನೇ ಇರುವುದಿಲ್ಲ, ಅದೇಕೆ ಬಿಜೆಪಿ ಶಾಸಕರೊಂದಿಗೆ ನೀವು ಹೊಂದಾಣಿಕೆ ಮಾಡ್ಕೋತೀರಿ ಅನ್ನೋ ಮಾತುಗಳು ರಾಜಶೇಖರ್ ಪಾಟೀಲ್ ಅವರು ಆಡಿರುವಂತದ್ದು. ಇದೆಲ್ಲ ಒಂದು ಪೂರ್ತಿ ಈಗ ರಾಜ್ಯದ ನಾಯಕರು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ರಾಜಶೇಖರ್ ಪಾಟೀಲ್ ಅವರು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದೆ ಕಾದ್ ನೋಡ್ಬೇಕು ಯಾವ ರೀತಿ ಈ ಇಬ್ಬರ ಒಂದು ಅಸಮಾಧಾನ ಇದೆಯಲ್ಲ ಇದನ್ನ ಶಮನ ಆಗುತ್ತಾ, ಸುರ್ಜೇವಾಲಾ ಅವರು ಎಲ್ಲ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದು ಕಾದ್ ನೋಡ್ಬೇಕು ರಾಮ್. ಓಕೆ, ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.